ಇದೆ, ನಿಮ್ಮ ಅಭಿಪ್ರಾಯ ಸರ್? ಬರಬೇಕಲ್ಲ, ಆಗಲಿ, ಒಳ್ಳೇದಲ್ವಾ? ಎಲ್ಲ ಸತ್ಯ ಆಚೆ ಬರುತ್ತೆ, ಗೊತ್ತಾಗುತ್ತೆ. ನಮಗೆಲ್ಲ ಗೊತ್ತಾಗಬೇಕಾಗಿರೋ ವಿಚಾರಗಳೇ ಅವು. ಗೊತ್ತಾದ್ರೆ ಒಳ್ಳೇದು ತಾನೆ, ಅದರಿಂದ ಏನು ಕಷ್ಟ ಏನಿದೆ? ಹಾಂ, ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದ? ಮೀಟಿಂಗ್ ಮಾಡಲಿ, ಏನಾಯ್ತು ಸರ್? ಏನ್ ನಿರ್ಣಯ ಕೈಗೊಂಡ್ರಿ ಸರ್ ನೀವು? ನಿಮ್ಮ ಒಂದು ಸಭೆಯಲ್ಲಿ ಏನ್ ನಿರ್ಣಯ ಕೈಗೊಂಡ್ರಿ? ಏನು ಅಂಥದ್ದೇನು ತೀರ್ಮಾನ ತಗೊಳ್ಳೋದೇನಿಲ್ಲ. ಇದು ಬಂದಿದೆ, ಸ್ವಲ್ಪ ಎಲ್ಲ ಇನ್ನೂ ಕಮ್ಮಿ ಆಗಿದೆಯಾ ಅಂತ ಕೇಳಿ ಮಾತಾಡಿರ್ಬೇಕು ಅಷ್ಟೇ ಹೊರತು ಬೇರೆ ಏನಿಲ್ಲ. ಇದು ಜಾಸ್ತಿ ಇರ್ಬೋದು, ಇದು ಇನ್ನೂ ಮಾಡಬೇಕಲ್ಲ, ಅಫಿಷಿಯಲ್ ಆಗಿ ಬರಲಿ ಅದು. ಎಸ್, ಅಲ್ಲಲ್ಲ, ಇರಬಹುದು ಅಂತ. ನೆನ್ನೆ ಮೀಟಿಂಗ್ ನಾನು ಹೋಗಿಲ್ಲ, ಮೀಟಿಂಗ್ಗೆ ಆಗಿರಬಹುದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದ್ರಲ್ಲಿ ಅದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಜನಗಣತಿ ಪ್ರಕಾರ, ಜಾತಿ ಪ್ರಕಾರ ಮಾಡಿದ್ರೆ ಎಲ್ಲ ಜಾತಿನೂ ಗೊತ್ತಾಗುತ್ತಲ್ವಾ? ಬರೀ ಕೇವಲ ಒಂದು ಜಾತಿ ಅಲ್ವಲ್ಲ ಅದ್ರಲ್ಲಿ ಗೊತ್ತಾಗ್ತಾ ಇರೋದು. ಎಲ್ಲ ಜಾತಿ, ಧರ್ಮ, ವರ್ಗದೆಲ್ಲರದ್ದು ಬರುತ್ತೆ. ಒಳ್ಳೆ ತಾನೇ ಅದು. ಇಲ್ಲ, ಯಾವ್ದಾವ್ದನ್ನ ಸೇರಿಸ್ಬೋದು, ಅದನ್ನೆಲ್ಲ ಸೇರಿಸಿದ್ದಾರೆ. ಯಾವ್ದನ್ನೆಲ್ಲ ಬಿಡಬೇಕು, ಬೇರೆ ಬೇರೆ ತಗೋಬೇಕು, ಅವರು ಯಾವ ಜಾತಿ ಧರ್ಮ ಕೇಳಿದ್ದಾರೆ ಅದನ್ನ ಆ ತರ ಮಾಡಿದ್ದಾರೆ ಅಷ್ಟೇ. ನೋಡಿ, ಈಗ ಎಲ್ಲದ್ರದ್ದು ಇದೆ, ಎಲ್ಲ ಜೊತೆ ಗೂಡಿಸಿದ್ರೆ ನಂಬರ್ ಸಿಗುತ್ತಲ್ವಾ? ಅವ್ರದ್ದು ಆಗಿದೆ, ಅದನ್ನೆಲ್ಲ ಜೊತೆ ಸೇರಿಸಿದ್ರೆ ನಂಬರ್ ಸಿಗುತ್ತಲ್ಲ. ಇಲ್ವಲ್ಲ, ಮುಸ್ಲಿಂ ಅಂದ್ರೆ ಒಂದೇ ಅದರಲ್ಲಿ ಅಷ್ಟೇ. ಅಲ್ಲ, ಇರಬಹುದು. ಎಲ್ಲ ಜಾತಿದು ತಗೊಂಡಿದ್ದಾರೆ. ಈಗ ಯಾವ್ದಾರ ಒಂದ್ ಜಾತಿಗೆ ಸೇರಿಸ್ಬೇಕಾದ್ರೆ ಅದನ್ನ ಆಡ್ ಆನ್ ಮಾಡಿದ್ರೆ ಆಯ್ತಲ್ಲ. ಅಷ್ಟೊಂದೆಲ್ಲ ಇಲ್ಲಮ್ಮ, 4-5 ಇದೆ. ಅದೆಲ್ಲ ಮುಸ್ಲಿಂ ಅಂತ ಒಂದ್ರಲ್ಲಿ, ಅದೆಲ್ಲ ಮುಸ್ಲಿಂ ಅನ್ನೋದ್ರಲ್ಲೇ ಬರುತ್ತೆ, ಅದು ಬೇರೆ ಬೇರೆ ಬರಲ್ಲ. ಅಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಜಾತಿ ಯಾವುದು, ಪ್ರವರ್ಗ ಯಾವುದು ಅಂತ ಕೇಳ್ತಾರೆ. ಮುಸ್ಲಿಮರ ಹತ್ರ ಕೇಳಲ್ವಾ ಸರ್? ಕೇಳ್ತೀವಲ್ಲ, ನಮ್ಮಲ್ಲಿ ಹೇಳ್ತಾರೆ. ಅಲ್ಲ, ನಮ್ಮಲ್ಲಿ ಜಾತಿ ಒಂದೇ, ಮುಸ್ಲಿಂ ಅಲ್ಲಿ ವ್ಯತ್ಯಾಸ ಇಲ್ಲ ರೀ, ಒಂದೇ ಜಾತಿ. ಜಾತಿನೋ ಧರ್ಮ ಎರಡೂ ಒಂದೇ ಅಲ್ಲಮ್ಮ, ವ್ಯತ್ಯಾಸ ಇಲ್ಲ. ಬೋತ್ ಆರ್ ಸೇಮ್. ಇಟ್ ಇಸ್ ಎ ರಿಲಿಜಿಯನ್. ರಿಲಿಜಿಯನ್ ಇಸ್ ಒನ್. ಅದೇನು ಅನ್ನೋದು ನೀವು ತೀರ್ಮಾನ ಮಾಡ್ತೀವಿ. ಅಲ್ಲ, ಅಂದಾಜಾಗಿ ಕರೆಕ್ಟಾಗಿ ಬಂದಿದೆ ಅಲ್ಲ, ಇನ್ಯಾಕೆ ಅಂದಾಜಿಗೆ ಹೋಗ್ತೀರಾ? ಅಲ್ಲ, ಇರಬಹುದು ಅಂದೆ ನಾನು, ವ್ಯತ್ಯಾಸ ಆಗಿದೆ ಅಂತ ಹೇಳಿಲ್ಲ. ಅವ್ರು ಚರ್ಚೆ ಮಾಡಿರಬಹುದು, ಇವರು ಚರ್ಚೆ ಆಯ್ತಲ್ಲ, ನಾನು ಹೋಗಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು. ಟೆಂಡರ್ ಕೊಡ್ತಾ ಇದ್ರು, ಆ ಮೀಸಲಾತಿಯನ್ನ ಸರ್ಕಾರ ಕೊಟ್ಟಿದ್ದು, ಅದನ್ನ ಈಗ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಅವ್ರು ರಾಜಕೀಯ ಮಾಡ್ತಾರೆ. ರಾಜ್ಯಪಾಲರು ನಮ್ಮ ಸರ್ಕಾರ ಕೊಟ್ಮೇಲೆ ಅದನ್ನ ಹೇಳಿ ಕಳಿಸ್ಕೊಡ್ಬೇಕಪ್ಪ. ಸರ್ಕಾರದ ಕೆಲಸ ತಾನೇ ಎಲ್ರಿಗೂ ಎಲ್ಲ ಕೊಡೋದು. ಕೊಟ್ಟಿಲ್ಲ, ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ರಾಜಕೀಯ ಮಾಡಬಾರ್ದಲ್ಲ. ರಾಜ್ಯಪಾಲರು ಏನು ಮಾಡಬೇಕು? ಸರ್ಕಾರ ಏನು ಕೇಳ್ತಾ ಇದೆ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಕೊಟ್ಟಿಲ್ವಲ್ಲ, ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಮಂಗಳೂರಲ್ಲಿ ನಾಳೆ ಮಂಗಳೂರನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಹೈವೇಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲ, ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಅದಕ್ಕೆ ಪೊಲೀಸು ಸರ್ಕಾರದ ಕಡೆಯಿಂದ ಪರ್ಮಿಷನ್ ತಗೊಂಡು ಮಾಡ್ತಾರೆ. ಪರ್ಮಿಷನ್ ಇಲ್ಲದೆ ಯಾರೂ ಮಾಡೋ ಹಾಗಿಲ್ಲ. ಈಗ ವಕ್ಫ್ ಬಿಲ್ಲು ಕೂಡ ರಾಜಕೀಯವಾಗಿ ಮಾಡಿದ್ದಾರೆ. ಅದನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲ, ಇದು ಸರಿ ಇಲ್ಲ ಅನ್ನೋದು. ನಾವು ಅದನ್ನ ನೋಡೋಣ. ನಾವು ಈಗ ಸರ್ಕಾರ ಮಾಡಿರೋದು ತಪ್ಪಂತ ಆದ್ರೂ ಅರ್ಥ ಆಯ್ತಲ್ಲ. ಈಗ ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸರ್ಕಾರ ಯಾಕೆ ರಾಜಕೀಯ ಮಾಡ್ತಾ ಇದೆ? ಯಾಕೆ ಪೋಲರೈಸ್ ಮಾಡುವಂತ ರಾಜಕೀಯ ಮಾಡ್ತಾ ಇದೆ ಸರ್ಕಾರ? ಇಟ್ ಇಸ್ ನಾಟ್ ಕರೆಕ್ಟ್. ನೀವು ಒಂದ್ ಕಡೆ ಕೇವಲ 4% ಕೊಟ್ರೆ ಅಪೀಸ್ಮೆಂಟ್ ಅಂತೀರಾ. ದಿಸ್ ಪೋಲರೈಸೇಷನ್ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ಇದು ಪೋಲರೈಸೇಷನ್ ಅಲ್ವಾ? ವಕ್ಫಿಂದ ಏನು ಸಮಸ್ಯೆ ಇತ್ತು? ಏನು ಪ್ರಾಬ್ಲಮ್ ಇರಲಿಲ್ಲ, ಯಾಕೆ ಇದನ್ನ ತರ್ತಾ ಇದ್ದಾರೆ? ಸಮಸ್ಯೆ ಇರೋ 100 ಇದೆ, ಅದನ್ನ ಸರಿ ಮಾಡಕ್ಕೆ ಹೇಳಿ ಅವ್ರಿಗೆ, ಇದನ್ನ ಬಿಡಕ್ಕೆ ಹೇಳಿ. ಎಲ್ಲೆಲ್ಲಿದೆ ಅಲ್ಲೆಲ್ಲ ಸಿಗ್ತಾ ಇದೆ. ಈಗ ಒಂದ್ ನಿಮಿಷ ನೋಡ್ರಿ, ಮಸೀದಿ ಆಮೇಲೆ ಸ್ಕೂಲು ಇದೆಲ್ಲ ಎಲ್ರಿಗೂ ಸಿಗ್ತಾ ಇರೋದೆ. ಯಾರು ಅಂಬಾನಿನಾ? ಯಾರು ಅನುಭವಿಸ್ತಾ ಇದ್ದಾರೆ? ಸುಮ್ಮನೆ ನೀವು ಗೊತ್ತಿಲ್ಲದೆ ಏನು ಹೇಳ್ತಾ ಇದ್ದೀರಾ? ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟ್ ಮಾತಾಡ್ತಾ ಇದ್ದಾರೆ. ಓಕೆ.